ನಿಮಗೆ ಒಂದು ಕತೆ ಹೇಳ್ತೀನಿ. ಏನು ಕತೆ ಗೊತ್ತಾ, ನಿಮಗೂ ಗೊತ್ತಿರುತ್ತೆ, ಬಟ್ ನಾನು ಸಿಂಪಲಾಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ನಾರದ ಗೊತ್ತಲ್ವ? ನಾರಾಯಣ ನಾರಾಯಣ ಅಂತಾರಲ್ಲ, ಅವರು ಒಂದು ದಿವಸ ಈ ಜ್ಞಾನದ ಹಣ್ಣು ಅದನ್ನು ತಗೊಂಡು ಕೈಲಾಸಕ್ಕೆ ಬರ್ತಾರೆ. ಅಲ್ಲಿ ಕೈಲಾಸದಲ್ಲಿ ಯಾರ್ಯಾರು ಇರ್ತಾರೆ? ಶಿವ ಇರ್ತಾರೆ, ಪಾರ್ವತಿ ಇರ್ತಾರೆ, ಅವರಿಬ್ಬರು ಮಕ್ಕಳು ಗಣೇಶ ಮತ್ತು ಸುಬ್ರಹ್ಮಣ್ಯ ಇರ್ತಾರೆ. ಅವ್ರು ಜ್ಞಾನದ ಹಣ್ಣು ತೊಗೊಬಂದ ತಕ್ಷಣ ಮಕ್ಳುಗಳು ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನನಗೆ ಬೇಕು ಅಂತ. ಆಗ ಶಿವ ಹೇಳ್ತಾರೆ, ಯಾರು ಈ ಭೂಮಿನ ಫಾಸ್ಟಿಗೆ ಸುತ್ಕೊಂಡ್ಬರ್ತಾರೋ ಅವ್ರಿಗೆ ನಾನು ಈ ಹಣ್ಣನ್ನು ಕೊಡ್ತೀನಿ, ಈ ಜ್ಞಾನದ ಹಣ್ಣನ್ನ ಕೊಡ್ತೀನಿ ಅಂತಾರೆ. ಸುಬ್ರಹ್ಮಣ್ಯ ಫಾಸ್ಟಾಗಿ ನವಿಲನ್ನ ಹತ್ಕೊಂಡು ಸ್ಪೀಡಾಗಿ ಹೊಟ್ಬಿಡ್ತಾರೆ. ಆದರೆ ಗಣೇಶ ಶಿವ ಮತ್ತು ಪಾರ್ವತಿನ ಇಬ್ಬರೂ ಸುತ್ತಬಿಟ್ಟು, ನೀವೇ ನನ್ನ ಜಗತ್ತು, ನಿಮ್ಮನ್ನೇ ಸುತ್ತಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಆ ಜ್ಞಾನದ ಹಣ್ಣನ್ನು ಶಿವ ಗಣೇಶನಿಗೆ ಕೊಡ್ತಾರೆ. ಬಟ್ ಇದರಿಂದ ಬೇಜಾರು ಮಾಡ್ಕೊಂಡು ಸುಬ್ರಹ್ಮಣ್ಯ ಮುನ್ಸ್ಕೊಂಡು ಎಲ್ಲನೂ ತ್ಯಜಿಸಿ ಸಿಂಪಲ್ಲಾಗಿ ಅಂತಂದರೆ ಸೇಂಟ್ ಥರ, ಅಂದರೆ ಒಂದು ಸ್ವಾಮಿ ಥರ ಬಂದು ಈ ಜಾಗದಲ್ಲಿ ಬಂದು ಕೂತ್ಕೋತಾರೆ. ಕೂತ್ಕೊಂಡಾದ್ಮೇಲೆ ಶಿವ ಅವ್ರನ್ನ ಸಮಾಧಾನ ಮಾಡೋಕ್ಕೆ, ನೀನೇ ಒಂದು ಜ್ಞಾನದ ಹಣ್ಣು ಕಣಪ್ಪ ಅಂತ ಹೇಳಿ, ಆ ಜ್ಞಾನದ ಹಣ್ಣು ಅದನ್ನೇ ಪಳನಿ ಅಂತ ಕರೆಯೋದು, ಅದಕ್ಕೆ ಈ ಜಾಗನ ಪಳನಿ ಅಂತ ಕರೀತಾರೆ. ಸೊ ಇದು ಒಂದು ಮುರುಗನ್ ಟೆಂಪಲ್ಲು. 6 ಮುರುಗನ್ ಟೆಂಪಲ್ ಇದೆ ನಮ್ಮ ದೇಶದಲ್ಲಿ. ತುಂಬ ಅಂದರೆ 6 ಇಂಪಾರ್ಟೆಂಟ್ ಟೆಂಪಲ್ಸಲ್ಲಿ ಈ ಮುರುಗನ್ ಟೆಂಪಲ್ಲು ತುಂಬ ಇಂಪಾರ್ಟೆಂಟು. ನೀವು ಈ ಮುರುಗನ್ ಟೆಂಪಲಲ್ಲಿ ಆಡಂಬರ ವೈಭವ ಎಲ್ಲ ನೋಡಲ್ಲ. ಇದು ಒಂಥರ ಜ್ಞಾನದ ಇದು ಅಂತಂದರೆ ನಿಮಗೆ ಎಲ್ಲ ತ್ಯಜಿಸಿ ಜ್ಞಾನ ಬೇಕು ಅಂತ ಬಂದಿರುವಂಥ ಒಂದು ಮುರುಗನ್ ಟೆಂಪಲ್ ಇದು. போடா, ஆண்டவனே நம்ம பக்கம் இருக்கா.